ತಾಯಿ ಚಂದ್ರಮ್ಮ ದೇವಿ, ಏನಮ್ಮ ಈ ಬಡವರಿಗೆ ಕಷ್ಟದ ಮೇಲೆ ಕಷ್ಟ, ಕಷ್ಟದ ಮೇಲೆ ಕಷ್ಟ ಕೊಡ್ತಾನೆ ಇದೆಯಲ್ಲ ತಾಯಿ. ತಾಯಿ, ಈ ಬಡವರಿಗೆ ಎಷ್ಟು ಅಂತ ಕಷ್ಟ ಕೊಡ್ತಾ ಇದೆಯಮ್ಮ. ಈ ಬಡವರ ಕಷ್ಟ ನೋಡಬಾರ್ದು ಅಂತ ಕಣ್ಣು ಮುಚ್ಕೊಂಡಿದ್ಯಾ ತಾಯಿ, ಕಣ್ಣು ಮುಚ್ಕೊಂಡಿದ್ಯಾ ಅಮ್ಮ. ನನ್ನ ಮೈದನ ಕೊಲೆ ಮಾಡಲಾರ್ದೆ ಕೊಲೆಗಾರ ಅನಿಸಿಕೊಂಡು ಜೈಲಿಗೆ ಹೋದ. ಇನ್ನು ನನ್ನ ಗಂಡ ಆ ಪಾಪಿಗಳಿಂದ ಕೈ ಮುರಿಸಿಕೊಂಡು ಆಸ್ಪತ್ರೆಗೆ ಸೇರಿದ. ಇನ್ನು ಇದ್ದ ನನ್ನ ಕಂದನನ್ನು, ಶಾಲೆಗೆ ಹೋದ ನನ್ನ ಕುಮಾರನನ್ನು ಕಟ್ಟಿಕೊಂಡು ನಾನು ಹೇಗೆ ಜೀವನ ನಡೆಸಲಿ ಹೇಳು ತಾಯಿ, ಹೇಗೆ ಜೀವನ ನಡೆಸಲಿ ಹೇಳು ತಾಯಿ, ಹೇಳು. ಕಣ್ಣು ತರದು ನೋಡಿ ಈ ಬಡವರ ಕಷ್ಟವನ್ನು ದೂರ ಮಾಡು ತಾಯಿ, ದೂರ ಮಾಡು. ನಮಸ್ಕಾರ ಜ್ಯೋತಿ ಅವರಿಗೆ. ಯಾರವರು? ಯಾರಲ್ಲ, ನಾನು ಶಕ್ತಿ. ಏಕೆ, ಏನಾದ್ರೂ ಕೆಲಸವಿತ್ತೆ? ಏನು ಇಲ್ಲ, ಪಕ್ಕದೂರಲ್ಲಿ ಸ್ವಲ್ಪ ಕೆಲಸ ಇತ್ತು, ಅಲ್ಲಿ ಹೋಗಿದ್ದೆ. ಅಷ್ಟರಲ್ಲಿ ಶಿವನ ನೆನಪಾದ, ಅದಕ್ಕೆ ಬಂದೆ. ಈ ಬಿಸಿಲಿನಲ್ಲಿ ಬಂದು ಬಾಯಾರಿಕೆ ಆಗಿದೆ, ಒಂದ್ ಚರಿಗೆ ನೀರಿದ್ರ ಕೊಡಿ. ನೋಡಿ, ಇಲ್ಲಿ ಕುಳಿತುಕೊಳ್ಳಿ, ಈಗಲೇ ತೆಗೆದುಕೊಂಡು ಬರ್ತೇನೆ. ತೆಗೆದುಕೊಳ್ಳಿ ನೀರು. ಮನೆಯಲ್ಲಿ ಶಿವಣ್ಣ ಇಲ್ಲವೇ? ನೋಡಿ, ಅವರು ಮನೆಯಲ್ಲಿಲ್ಲ. ಏಕೆ, ಏನಾದ್ರೂ ಕೆಲಸವಿತ್ತೆ? ಏನು ಇಲ್ಲ, ಹಾಗೆ ಸುಮ್ಮನೆ ಕೇಳಿದೆ. ಹಾ, 1 ಮಿನಿಟ್ ಗೌಡ್ರೆ. ಹಲೋ ಗೌಡ್ರೆ, ನಾನು ಶಕ್ತಿ ಮಾತಾಡೋದು. ನಾನು ಇಲ್ಲೇ ಶಿವಣ್ಣನ ಮನೆಯಲ್ಲಿದ್ದೀನಿ, ನೀವು ಬೇಗ ಬನ್ನಿ. ಏಕೆ ಆ ಗೌಡ್ರು ನಮ್ಮ ಮನೆಗೆ ಏಕೆ ಬರ್ಲಿಕ್ಕೆ ಹೇಳಿದ್ರಿ? ಏಕೆ ಇಲ್ಲ, ಹಾಗೆ ಸುಮ್ಮನೆ ಬಾ ಅಂತ ಹೇಳಿದೆ. ಜ್ಯೋತಿ, ಎಷ್ಟೊಂದು ಸುಂದರವಾಗಿ ಕಾಣುತ್ತಿದೆಯಲ್ಲ. ನಿನ್ನ ಸೌಂದರ್ಯಕ್ಕೆ ಈ ಜನ ನಾಚಿ ನಿಂತಿದೆ. ಬನ್ನಿಯ ಮಾರಿ ಅಂತೆ ಎಷ್ಟು ಸುಂದರವಾಗಿ ಕಾಣುತ್ತಿದೆಯಲ್ಲ ಜ್ಯೋತಿ. ಗೌಡ್ರೆ, ನಿಮಗೆ ಕೊಟ್ಟ ಮಾತನ್ನು ನಾನು ನಿರೀಕ್ಷಿಸಿದ್ದೇನೆ. ಇನ್ನು ಮುಂದೆ ನಿಮ್ಮ ಪಯಣ ಶುರು ಆಗಲಿ, ನಾನು ಬರ್ತೇನೆ. ಜ್ಯೋತಿ, ನಿನ್ನಲ್ಲಿ ಇಷ್ಟೊಂದು ಮೌನ ಯಾಕೆ ತುಂಬಿದೆ? ನೋಡಿ, ನಮ್ಮ ವಿಷಯ ನಿಮಗೆ ಮೊದಲು ಹೊರಟೋಗಿ ಇಲ್ಲಿಂದ. ಹೊರಟು ಹೋಗು ಎನ್ನಬೇಡ ಜ್ಯೋತಿ. ನಾನು ಈ ಊರಿನ ಗರ್ಭ ಶ್ರೀಮಂತ MLA ರುದ್ರೇಗೌಡ. ಈ ನಿಮ್ಮನ್ನು ಕಾಪಾಡಲು ಬಂದ ಈ ಕಲಿಯುಗದ ಕೃಷ್ಣ. ಬಾಯ್ ಮುಚ್ಚೋ ದುರಾತ್ಮ, ನೀನು ನಮ್ಮನ್ನು ರಕ್ಷಿಸಲು ಬಂದಿಲ್ಲ, ನಮ್ಮನ್ನು ರಕ್ಷಿಸಲು ಬಂದಿಲ್ಲ, ನಮ್ಮನ್ನು ನಾಶ ಮಾಡಲು ಬಂದ ರಾಕ್ಷಸ ನೀನು. ನೋಡು, ನಮ್ಮನ್ನು ಕಾಪಾಡಲು ಮೇಲಿದ್ದಾನೆ ಆ ದೇವರು, ಖಂಡಿತವಾಗ್ಲೂ ನಮ್ಮನ್ನು ಕಾಪಾಡ್ತಾನೆ. ಆದ್ರೆ ನೀನು ತಿಳ್ಕೊಂಡಿರುವ ಆ ಮಾರುದ್ರಾಯ ಚಪ್ಪಲಿಗೂ ನೀನು ಆಗೋದಿಲ್ಲ. ಸುಮ್ನೆ ಹೊರಟೋಗು ಇಲ್ಲಿಂದ. ಆ ನಿನ್ನ ಮಾರುತೇಶ್ವರ ತನ್ನಲ್ಲಿ ಬಂದ ಸುಗ್ರೀವನ್ನು ಆ ವಾಲ್ವಿ ಕೈಯಲ್ಲಿ ಸಿಕ್ಕು ಮೂಕನಾಗಿ ಹೋದ. ಕೊನೆಗೆ ಆ ರಾಮನಿಂದ ಅವನ ಶಿರ ಸಂಚಾರ ಮಾಡಿಸಿದ. ಅವನಲ್ಲೇ ನಿನ್ನ ರಾಮ. ಬಗಳ ಬೇಡವೋ ನಾಯಿ. ನೋಡು, ಕೀರ್ತಿ ಶಿಖರ, ಅವನ ಕೀರ್ತಿ ಜಗತ್ತಿನಲ್ಲಿ ಅಡಗಿದೆ. ಆದ್ರೆ ಮಂಕನಂತ ನೀನು ಮಾತ್ರ ಬಗಳಬೇಡ. ಲಂಕವನ್ನು ಸುಟ್ಟಿಕೊಂಡು ಸತ್ಯದಿಂದ ಕೀರ್ತಿಯನ್ನು ಜಯಶಾಲಿಸಿ ಆ ಸೀತಾ ಮಾತೆಯನ್ನು ಶ್ರೀರಾಮ ತಂದು ಒಪ್ಪಿಸಿದ. ಇನ್ನ ಆ ರಾಕ್ಷಸ ವಾಲಿಯನ್ನು ತನ್ನಿಂದ ಕೊಂದರೆ ತನ್ನ ಗುರುವಿನ ಶೀತ ಎಂದು ಆರಾಧಿಲ್ಲ ಅಂತ ತಿಳಿದುಕೊಂಡು ಆ ತನ್ನ ಗುರುವಿನಿಂದ ಅವನನ್ನು
ಅವನೊಬ್ಬ ಸೂರ ನಿನ್ನ ರಾಮನೊಬ್ಬ. ಎಲೆ ಹೆಣ್ಣೆ, ನಿನ್ನ ಬಂಧುಗಳನ್ನೆಲ್ಲ ಕಳೆದುಕೊಂಡು ನಿಂತಿದ್ದರು, ನಿನ್ನ ಬಡತನದಲ್ಲಿ ನೆರಳುತ್ತಿದ್ದರು, ನಿನಗೆ ಗರ್ವವೇ ಹೆಣ್ಣೆ? ಜ್ಯೋತಿ, ನೀನು ನಿನ್ನ ಗಂಡನನ್ನು ಮರೆತು ಸೋಮನೆ ನನಗೆ ಸತಿಯಾಗಿ ಬಂದರೆ ಇಡೀ ಊರಿನಲ್ಲಿ ಈ ರುದ್ರೇಗೌಡನ ಸತಿಯಾಗಿ ಮೆರೆಯಬಹುದು. ಬಾರೆ ಬಾರೆ ನನ್ನೊಳಗೆ. ಏ ನೀಚ, ನಿನ್ನ ಬಂಗಾರದ ಮಂಜಲು ಕೇವಲ ಗಂಡ ಬಿಟ್ಟು ಚಪ್ಪಲಿಗೆ ಸಮಾನ. ನೋಡು, ಈ ನಿನ್ನ ಮಾತಿಗೆ ಮಳ್ಳಿ ಹೋಗಿ ನನ್ನ ಗಂಡನಿಗೆ ಮೋಸ ಮಾಡಿ ನಿನ್ನ ಹುಚ್ಚಾಗುತ್ತೆ ಅಂತ ತಿಳ್ಕೋಬೇಡ ಈ ಜ್ಯೋತಿ. ಯಾವತ್ಲಿದ್ದು ನಿಜ ಗರತಿ ನಾನು. ಗರತಿ? ಎಲೆ ಗಂಡನಿಗೆ ಬಾಳುವ ಗರತಿ, ನಿನ್ನ ಗರತಿಯರ ಬಗ್ಗೆ ಒಂದು ಸಲ ಹೇಳ್ತೇನೆ ಕೇಳು. ಗಂಡನ ಜೊತೆಯಲ್ಲಿ ಇದ್ರೂ ಕೂಡ ಅವನಿಗೆ ಸೆರಗು ಮುಚ್ಚಿ ಗಂಡನಿಗೆ ಒತ್ತು ಕೊಡುವ ಹೆಣ್ಣು ಗಳಿಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಅಣ್ಣ ಅಣ್ಣ ಎಂದು ಅಣ್ಣನ ಜೊತೆ ಮಲಗಿಕೊಂಡು ಸೆರಗು ಹಾಸುವ ಹೆಣ್ಣು ಗಳಿಸ್ತಿಲ್ಲ ಈ ನಿನ್ನ ಹಾಳು ಸಮಾಜದಲ್ಲಿ. ಇನ್ನೊಂದು ಮಾತಿದೆ ಜ್ಯೋತಿ, ಇದು ಮಹಾಭಾರತದಲ್ಲಿ ನಡೆದ ಕತೆ. ನಿನ್ನ ಹಾಗೆ ಒಂದು ಗರತಿ ಎಂದು ಹಾಗೆ ತುತ್ತು ಕೂಡ ಸಿಗದೆ ಸತ್ತು ಹೋದಳು ಆ ಭಾನುಮತಿ ಮಹಾಭಾರತದಲ್ಲಿ. ತಿಳಿದುಕೊಳ್ಳಲೇ ಸಕ್ಕಿನ ಹೆಣ್ಣೆ. ಏ ದುಷ್ಟ ಗೌಡ, ಆ ದುಷ್ಟರನ್ನು ಗಂಡನಿಂದ ತೈಡೆ ಮಾಡಬೇಕಂದರೆ ಶ್ರೀಕೃಷ್ಣನಿಗಾಗಿ ತನ್ನ ಗರ್ವವನ್ನೇ ಮುರಿಸಿಕೊಂಡಳು. ಆದ್ರೆ ತನ್ನ ಗಂಡನನ್ನು ಗೆಲ್ಲಿಸುವ ಸಲುವಾಗಿ ಗಂಡನ ಪ್ರಾಣ ತೆಗೆದುಕೊಂಡು ಭಾನುಮತಿ ಗರತಿ. ಗರತಿ ಎಂದು ಪದೇ ಪದೇ ಅದನ್ನೇ ಹೇಳಬೇಡ ಜೊತೆ. ಇತಿಹಾಸವನ್ನು ಅರ್ಥೈಸಿಕೊಂಡು ಸುಮ್ಮನೆ ಸಮಯವನ್ನು ವ್ಯರ್ಥ ಮಾಡಿಕೊಳ್ಳಬೇಡ. ಸುಮ್ಮನೆ ನಿನ್ನ ಜನ್ಮದಲ್ಲಿ ನಡೆದಿರುವ ನಿನ್ನ ಜೀವನ ಚರಿತ್ರೆಯನ್ನು ಮರೆತು ನನ್ನವಳಾಗಿ ಬಂದರೆ ಇಡೀ ನನ್ನ ಬಂಗಾರದ ಮನೆಗೆ ನೀನೇ ಅರಸಿಯಾಗುವೆ. ಬಾರೇ ಬಾ. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ನಿನ್ನ ಮಾತಿಗೆ ಮಳ್ಳಾಗಿ ನೀ ಬಾ ಅಂದ ಬರಕ್ಕೆ ಹೋಗಕ್ಕೆ ನಿನ್ನ ಇಟ್ಟುಕೊಂಡ ಸುಳ್ಳು ಅಲ್ಲ. ಈ ವಿಷಯ ಏನಾದ್ರೂ ನನ್ನ ಗಂಡ ಮೈದನಿಗೆ ಗೊತ್ತಾಗಿದ್ದೆ ಆದ್ರೆ ನಿನ್ನ ರುಂಡ ಹಾರೋದು ಖಂಡಿತ. ಸುಮ್ನೆ ಹೊರಟೋಗು ಇಲ್ಲಿಂದ. ಲೇ ಜ್ಯೋತಿ, ಹಠ ಯೋಗಿಗಳ ಹಠವನ್ನು ಅಡಗಿಸಬಲ್ಲ ಈ MLA ರುದ್ರೇಗೌಡ. ಇವನು ಕಂಡಿಟ್ರೆ ನಾ ಅಂದಕ್ಕೆ ಹರ್ಕೊಂಡು ಹಳ್ಳಾಣ ಶಲ. ನಿನ್ನನ್ನು ಯಾವ ಪುಂಡ ಪುರುಷ ಬಿಡಿಸಲು ಬಂದರೂ ನಿನ್ನನ್ನು ಕೆಡವಿ ನಿನ್ನ ಕಂದುಟಿಗೆ ಚುಂಬನ ಇಡುತ್ತೇನೆ. ಬಾರೇ ಬಾ. ಏ ಗೌಡ, ಈ ಮಾತೊಂದು ಇನ್ನೊಂದು ಸರಿ ಆಡಿದ್ದೆ ಆದ್ರೆ ನಿನ್ನ ಹೆಣ ಬೀಳೋದು ಈ ಮಣ್ಣಲ್ಲಿ. ಜ್ಯೋತಿ, ನೀನು ಇದೇ ರೀತಿ ಮಾತನಾಡುತ್ತಿದ್ದರೆ ಈ ರುದ್ರೇಗೌಡನ ಮುಂದೆ ನಿನ್ನ ಗರ್ವವೇ ಹೆಣ್ಣೆ. ಬಾರೇ ಬಾ. ಏ ಗೌಡ, ನನಗೆ ಎಚ್ಚರ ಹೇಳೋ ಹುಚ್ಚ ನಾಯಿ. ಈ ದಾರಿ ತಪ್ಪಿ ಮಾತನಾಡ್ತಾ ಇದೆಯಲ್ಲ, ಇದೇ ಮಾತು ಇನ್ನೊಂದು ಸಾರಿ ಆಡಿದ್ದೆ ಆದ್ರೆ ಈ ಸಮಾಜದ ಜನ ಚಪ್ಪಲಿತು ಒಂದು ಹೊಡಿತಾರೆ. ಬಲು ಎಚ್ಚರ. ನನಗೆ ಎಚ್ಚರ ಹೇಳ್ತೀಯಾ ಹುಚ್ಚು ಹಣ್ಣೆ? ನಾನು ಮನಸ್ಸು ಮಾಡಿದರೆ ನಿನ್ನ ಶೀಲ ನನ್ನ ಕಾಲ ಕೆಳಗೆ. ಬಾರೇ ಬಾ. ಬೇಡ ಗೌಡ್ರೆ, ಬೇಡ. ನಿಮ್ಮ ಕೈ ಮುಗಿದು ಕಾಲು ಹಿಡಿದು ಬೇಡ್ಕೊಳ್ತೀನಿ. ನನ್ನೇನು ಮಾಡಬೇಡಿ ಗೌಡ್ರೆ. ಅಮ್ಮ ಅಮ್ಮ ರೀ ಯಾರು ನೀವು? ಅಮ್ಮನ ಕೈ ಹಿಡಿದ್ರೆ ಏಕೆ? ಬಿಟ್ಟು ಬಿಡಿ ಅಮ್ಮನ ಕೈ. ಕಂದ, ಬಾ ಕಂದ. ಗೌಡ್ರಿ, ನಿಮ್ಮ ಕೈ ಮುಗಿದು ಬೇಡಿಕೊಂಡೇನೆ. ನನ್ನನ್ನೇನು ಮಾಡಬೇಡಿ ಗೌಡ್ರಿ. ನನ್ನನ್ನು ಬಿಟ್ಟು ಬಿಡಿ ಗೌಡ್ರಿ. ಬಿಟ್ಟು ಬಿಡುತ್ತೇನೆ ಈಗ ನೋಡು. ಬಿಟ್ಟು ಬಿಡಲು ಸಾಧ್ಯ ಇಲ್ಲ ಜೊತೆ. ಈಗ ಬಿಟ್ಟು ಬಿಡುತ್ತೇನೆ ನೋಡು. ಬೇಡಿ
ಬೇಡಿ ನನ್ನನ್ನು ಬೇಡಿ ಅಮ್ಮನನ್ನು ಬಿಟ್ಟು ಬಿಡಿ. ಅಮ್ಮನನ್ನು ಏನು ಮಾಡಬೇಡಿ. ನಾನೊಬ್ಬ ನಿಮ್ಮ ಮಗನೆಂದು ತಿಳಿದು ಅಮ್ಮನನ್ನು ಕೈ ಬಿಟ್ಟು ಬಿಡಿ. ಬಿಟ್ಟು ಬಿಡುತ್ತೇನೆ ನೋಡು ಈಗ. ಕಂದ ಕುಮಾರ, ಹೇಳು ಕುಮಾರ, ಹೇಳು. ಈ ನಿನ್ನ ತಾಯಿ ತಾನೆ ನಿನಗೆ ಕೇಳ್ತಾ ಇಲ್ಲೇನಪ್ಪ, ಕೇಳ್ತಾ ಇಲ್ವಾ? ಅಯ್ಯೋ ದೇವ್ರೆ, ಎಂತ ಅಗ್ನಿ ಪರೀಕ್ಷೆ ತಂದಿಟ್ಟೆ ಪಾಣನ ಮಗಿಗೆ, ಎಂತ ಅಗ್ನಿ ಪರೀಕ್ಷೆ ತಂದಿಟ್ಟೆ. ಆ ಶಾಪ ನನಗೆ ಕೊಟ್ಟಿದ್ರೆ ನಾನು ಸಂತೋಷದಿಂದ ಪ್ರಾಣ ಬಿಡ್ತಾ ಇದ್ದೆ. ಏ ಪಾಪಿ, ನನ್ನ ಮಗನನ್ನು ಕೊಂದು ಬಿಟ್ಟೆಲ್ಲೋ ಪಾಪಿ. ಜ್ಯೋತಿ, ಇನ್ನು ಮುಗಿಯಿತು ನಿನ್ನ ಶೀಲದ ಕತೆ. ಶಿವ್ಯಾನ ರೋಷ, ರುದ್ರೇಗೌಡನ ಪ್ರವೇಶ. ಜ್ಯೋತಿ, ಈಗ ನಿನ್ನ ದೇಹದಲ್ಲಿ ತುಂಬಿದೆ ಪಾಪದ ವಿಷ. ಶಿವ್ಯ, ಈಗ ನನ್ನ ಕೈಯಲ್ಲಿ ಸರ್ವನಾಶ. ಮತ್ತೆ ಬರ್ತಿಲ್ಲ ಶಿವ, ಮತ್ತೆ ಬರ್ತೀನಿ. ಅಯ್ಯೋ ದೇವರೇ, ನಾವು ಏನು ಅನ್ಯಾಯ ಮಾಡಿದ್ದೀವಿ ಅಂತ ಈ ಬಡವರ ಬಾಳಲ್ಲಿ ಆಟ ಆಡ್ತಾ ಇದೆಯಾ ದೇವ? ಬಡವರ ಬಾಳಲ್ಲಿ ಆಟ ಆಡ್ತಾ ಇದೆಯಾ? ಈಗ್ಲಾದ್ರೂ ನಿನಗೆ ಸಂತೋಷವಾಯ್ತೇನು ದೇವ್ರೇ? ಸಂತೋಷವಾಯ್ತೇನು? ಬಂಗಾರದಂತ ನನ್ನ ಮಗನನ್ನು ಕಿತ್ತುಕೊಂಡೆ, ಈಗ ನನ್ನ ಶೀಲವನ್ನು ನುಚ್ಚು ನೂರು ಮಾಡುದೆ. ದೇವ್ರೇ, ನಾವು ಏನು ಅನ್ಯಾಯ ಮಾಡಿದ್ದೀವಿ ಅಂತ ಈ ನಮ್ಮ ಸುಂದರವಾದ ಸಂಸಾರವನ್ನು ನುಚ್ಚು ನೂರು ಮಾಡಿದೀಯಾ? ಇಲ್ಲ, ನನ್ನ ಮೈದ್ನ ಬಂದು ಕುಮಾರ ಎಲ್ಲಿ ಅತ್ತಿಗೆ ಅಂತ ಕೇಳಿದ್ರೆ ಅವ್ರಿಗೆ ಏನಂತ ಉತ್ತರ ಕೊಡಲಿ ನಾನು? ಅವ್ರಿಗೆ ಏನಂತ ಉತ್ತರ ಕೊಡಲಿ? ಇಲ್ಲ, ನನ್ನ ಮೈದನಿಗೆ, ನನ್ನ ಬದು ದೇವರಿಗೆ ಈ ನನ್ನ ಮಗವನ್ನು ತೋರಿಸಬಾರ್ದು. ನಾನು ಈಗಲೇ ನನ್ನ ಪ್ರಾಣವನ್ನು ಬಿಟ್ಟು ಬಿಡ್ಬೇಕು. ಅತ್ತಿಗೆ, ಏನಿದೆ ನಿಮ್ಮ ಅವಸ್ಥೆ? ಮೈದನ, ಚಂದ್ರು, ನೀನಾ? ಏನಪ್ಪ, ಜೈಲಿನಿಂದ ನಿನ್ನ ಯಾರಪ್ಪ ಬಿಡಿಸ್ಕೊಂಡು ಬಂದ್ರು? ನಿನಗೆ ಯಾರು ಏನೋ ಮಾಡ್ಲಿಲ್ಲೇನೋ ಮೈದನ? ಅತ್ತಿಗೆ, ನನ್ನ ವಿಚಾರ ಬಿಡು. ಮೊದಲು ನಿಮ್ಗೆ ಏನಾಗಿತ್ತು ಅಂತ ಅದನ್ನ ಹೇಳತ್ತಿಗೆ. ಮೈದನ, ನನಗೆ ಏನ ಆಗಿದೆ ಅಂತ ಹೇಗೆ ಮೈದನ? ಹೇಗೆ ಹೇಳಲಿ? ನಿನಗೆ ಹೇಳುವ ಧೈರ್ಯ ನನಗಿಲ್ಲ ಮೈದನ, ನನಗಿಲ್ಲ. ಏನಿನ್ನ ಅತ್ತಿಗೆ ನೀನು ದೇವರು ಅಂತ ತಿಳ್ಕೊಂಡಿದ್ದೆ, ಆದ್ರೆ ಈ ನಿನ್ನ ಅತ್ತಿಗೆ ಈಗ ದೇವರಲ್ಲ, ಪಾಪಿ ಕಣೋ, ಪಾಪಿ.
ಏನು ಮಾಡಿದೆ ಅತ್ತಿಗೆ? ಈಗ ಹೋಗಿ ಅವರ ತಾಯಿ ಗರ್ಭದಲ್ಲಿ ಅಡಿಗೆ ಕೂತರು, ಅವರನ್ನು ಹೊರ ತೆಗೆದು ಅವರ ರುಂಡ ಕತ್ತರಿಸಿ ನಮ್ಮೂರ ಅಗಸಿ ಬಾಗಿಲೆ ಕಟ್ಟು ಅತ್ತಿಗೆ. ಹೇಳತ್ತಿಗೆ ಹೇಳ್ತೀನಿ ಮೈದುನ, ಹೇಳ್ತೀನಿ. ಗಂಡನೇ ದೇವ್ರಂತ ಈ ನನ್ನ ಶೀಲವನ್ನು ನನ್ನ ಪತಿ ದೇವರಿಗೆ ಮೀಸಲಂತ ಇಟ್ಟುಕೊಂಡು ಬಂದಿದ್ದೆ. ಆದ್ರೆ ಆ ಪಾಪಿ ಜೋಡ ಜಮೀನ್ದಾರರು ಬಂದು ಈ ನನ್ನ ಶೀಲವನ್ನು ಹಾಳು ಮಾಡಿಬಿಟ್ರು ಮೈದುನ. ಅತ್ತಿಗೆ ಮೈದುನ, ಅಷ್ಟೇ ಅಲ್ಲ ಮೈದುನ, ಈ ನನ್ನ ಕಂದನನ್ನು ಕೊಂದು ಹೋಗಿಬಿಟ್ಟ ಆ ಪಾಪಿ. ಏನಾಯ್ತಪ್ಪ ಈಗ? ಕುಮಾರ ಮಗು ಹೇಳಪ್ಪ, ಹೇಳು. ನಿನ್ನ ಚಿಕ್ಕಪ್ಪ ಬಂದಿದ್ದಾನೆ, ಹೇಳಪ್ಪ. ಅಯ್ಯೋ ಕುಮಾರ, ನಿನ್ನನ್ನು ಬದುಕಿಸಿಕೊಳ್ಳಕ್ಕಾಗ್ಲಿಲ್ಲಪ್ಪ ನಂದಂತ ಗ್ರಹಚಾರ. ಇವನ್ ಅಂತ ಚಿಕ್ಕಪ್ಪ ನಿನ್ನ ಕೊಂದ ಪಾಪಿ ಆದಿನಲ್ಪ. ಅತ್ತಿಗೆ ನಿನ್ನ ಪಾದ ಮುಟ್ಟಿ ಹೇಳುತ್ತೇನೆ, ನನಗಿನ್ನು ಸಮಾಧಾನ ಇಲ್ಲ. ಆ ಗೌಡನ ಮನೆ ನಿರ್ವಂಶ ಮಾಡೋ ತನಕ ನನ್ನ ಆತ್ಮಕ್ಕೆ ಶಾಂತಿ ಸಿಗೋದಿಲ್ಲ ಅತ್ತಿಗೆ. ಮೈದುನ, ಬೇಡ ಮೈದುನ, ಬೇಡ. ಆ ಪಾಪಿಯನ್ನು ಕೊಂದು ಮತ್ತೆ ನನ್ನ ಜೈಲು ಸೇರೋದು ಬೇಡ ಮೈದುನ, ಬೇಡ. ನೋಡು, ನನಗೆ ಕೈ ಮುಗಿದ ಬೇಡಿಕೊಳ್ತೀನಿ, ಈ ವಿಷಯವನ್ನು ನಿಮ್ಮಣ್ಣನ ಮುಂದೆ ಹೇಳ್ಬೇಡಪ್ಪ, ನಿಮ್ಮಣ್ಣನ ಮುಂದೆ ಹೇಳ್ಬೇಡ. ಅತ್ತಿಗೆ ಅದೆಲ್ಲ ಇರ್ಲಿ, ಮೊದಲು ನಮ್ಮ ಹೊಲದಲ್ಲಿ ಕುಮಾರನನ್ನು ಮಣ್ಣು ಮಾಡಿ ನಿನ್ನನ್ನು ಆಸ್ಪತ್ರೆಗೆ ಸೇರಿಸ್ತೇನೆ, ನಡಿ ಅತ್ತಿಗೆ. ಆಗ್ಲಿ ಬಾ ಮೈದುನ, ಹೋಗೋಣ.